ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಇವತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ದಿನ ನಾನು ಮತ್ತೊಂದು ಸೂಪರ್ ಡೂಪರ್ ಆಗಿರುತ್ತೆ ಲಾಗ್ ಜೊತೆ ಬಂದಿದ್ದೀನಿ. ಸಾರಿ, ಇದು ಜರ್ನಿ ಲಾಗ್ ಆಗಿರುತ್ತೆ. ಆಕ್ಚುಲಿ ಇವತ್ತಿನ ದಿನ ನಾವು ಎಲ್ಲೋ ಟ್ರಿಪ್ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಟ್ರಿಪ್ ಎಲ್ಲಿಗೆ, ಯಾವ್ದು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಅಂಡ್ ಇವಾಗ ನಾವು ಬ್ಯಾಂಗ್ಳೂರ್ ಬಿಡ್ತಾ ಇದೀವಿ. ಬ್ಯಾಂಗ್ಳೂರ್ ಬಿಟ್ಟಾಗ ಸುಮಾರು ನಾವು ಬ್ಯಾಂಗ್ಳೂರ್ ಬಿಡೋ ಟೈಮಿಗೆ ಬಂದು 9 ಗಂಟೆ ಹತ್ತತ್ರ 9:15 ಆಗಿತ್ತು ಅನ್ಕೋತೀನಿ. ಸರಿ, ನಾವು ಬರ್ತಾ ಇಲ್ಲಿ ನಾವ್ ಮನೆಯಿಂದ ಹೊರಟಾಗ ನಮ್ಗೆ ವಾಟರ್ ಬಾಟಲ್ ಬೇಕಾಗಿತ್ತು. ಹಾಗೆ ಸ್ವಲ್ಪ ಪಪ್ಪಾಯ ಮತ್ತೆ ವಾಟರ್ ಮೆಲನ್ ಕೂಡ ಬೇಕಾಗಿತ್ತು. ಅದನ್ನು ಕೂಡ ತಗೊಂಡು ಹೊರಟ್ವಿ. ದಾರಿ ಮಧ್ಯದಲ್ಲಿ ಹೋಗ್ತಾ ನಾವು ಬ್ರೇಕ್ಫಾಸ್ಟ್ ಮಾಡ್ಬೇಕಿತ್ತಲ್ವಾ. ಸೊ ಅದಕ್ಕೋಸ್ಕರ ನಾನ್ ಇಲ್ಲಿ ಏನ್ ಮಾಡ್ತಾ ಇದೀನಪ್ಪಾ ಅಂದ್ರೆ ಮನೆಯಿಂದನೇ ಸ್ವಲ್ಪ ಅಂದ್ರೆ ನಾನು ಏನು ಫ್ರೂಟ್ಸ್ ಅಲ್ಲಿಂದ ಬರ್ತಾ ಫ್ರೂಟ್ಸ್ ತಗೊಂಡ್ ಬಂದಲ್ಲ, ಅದು ಫ್ರೂಟ್ಸ್ ಹಾಗೆ ಬರ್ತಾ ಒಂದು ವೀಟ್ ಬ್ರೆಡ್ ಕೂಡ ತಗೊಂಡ್ ಬಂದಿದ್ವಿ. ಜೊತೆಗೆ ಕಾರ್ನ್ ಮತ್ತೆ ಸೌತೆಕಾಯಿ, ಆರೆಂಜ್, ಮನೆಯಲ್ಲಿ ಏನೆಲ್ಲ ಫ್ರೂಟ್ಸ್ ಇತ್ತು ಮಿಕ್ಕಿದ್ ಪಕ್ಕಿದೆಲ್ಲ ಬೆಳ್ಕೊಂಡ್ ಎತ್ಕೊಂಡ್ ಬಂದ್ಬಿಟ್ಟಿದೀನಿ. ಯಾಕೆಂದ್ರೆ ಬ್ರೇಕ್ಫಾಸ್ಟ್ ನಮ್ಗೆ ಇವಾಗ ಸದ್ಯಕ್ಕಿದ್ದೇನೆ. ನಾವಿಲ್ಲಿ ಹೊರಟಿರೋದು ಯಾರ್ಯಾರಪ್ಪ ಅಂತ ಅಂದ್ರೆ ನಮ್ಮ 4 ಜನದ ಜೊತೆಗೆ ನನ್ನ ಇನ್ನೊಬ್ಬ ಮಗನು ಕೂಡ ನಮ್ಗೆ ಜಾಯಿನ್ ಆಗಿದ್ದಾನೆ. ಇನ್ನೊಬ್ಬ ಯಾರು ಅಂದ್ರೆ ನನ್ನ ಅಕ್ಕನ ಮಗ, ಮನೋಜ್ ಅಂತ ಹೇಳಿ ಅವ್ನು ಕೂಡ ಬಂದಿದ್ದಾನೆ. ಕರ್ಕೊಂಡು ಹೊರಟಿದೀವಿ. ಅಂಡ್ ಇವಾಗ ನಾವು ಬ್ರೇಕ್ಫಾಸ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಮೊದ್ಲಿಗೆ ನಾನು ತಗೊಂಡ್ ಬಂದಿರುವಂತ ಆರೆಂಜನ್ನೆಲ್ಲ ತೆಗೆದು ಅದ್ ಕಟ್ ಮಾಡ್ಬಿಟ್ಟು ಅದರಲ್ಲಿರುವಂತ ಜ್ಯೂಸನ್ನೆಲ್ಲ ಇಂಟ್ಕೊಂಡು ಅದಕ್ಕೆ ಮಕ್ಳಿಗೆ ಸಕ್ಕರೆನ ಹಾಕೊಟ್ಟಿದೀವಿ. ಹಾಗೆ ನಮ್ಗೆ ಉಪ್ಪು ಮತ್ತೆ ಖಾರನ ಹಾಕೊಂಡು ಕುಡಿತಾ ಇದೀವಿ. ಏನಿದು ಸೂಪರ್ ಡೂಪರ್ ಆಗಿರೋಂತ ನಾಟಿ ಜ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನ ಅಲ್ಲಿ ನಮ್ ಜೊತೆಗೆ ಇನ್ನೊಬ್ರು ಯಾರೋ ಡಾಗ್ ಕೂಡ ಜಾಯಿನ್ ಆಗಿದ್ರು. ಅವ್ರಿಗೂ ತಿಂಡಿ ಏನಪ್ಪಾ ಅಂದ್ರೆ, ನಾವ್ ಆಕ್ಚುಲಿ ಏನು ಬ್ರೇಕ್ಫಾಸ್ಟ್ ಇರ್ಲಿಲ್ಲ. ಸೊ ನಾವ್ ಬೆಳಗ್ಗೆ ತಿಂಡಿ ತಿನ್ಕೊಂಡ್ ಬರಕ್ಕೆ ಅಂತೇಳಿ ಹೋಟೆಲ್ ಇಂದ ಇಡ್ಲಿ ತಗೊಂಡ್ ಬಂದಿದ್ವಿ. ಸೊ ಇಡ್ಲಿ ಇನ್ನ ಮಿಕ್ಕಿದ್ದು ಒಂದು ಇಡ್ಲಿ ಅದನ್ನ ತಗೊಂಡ್ ಬಂದಿದ್ವಿ. ಅದನ್ನ ನಾಯಿಗೆ ಹಾಕೋಣ ಅಂತ ಹೇಳಿ ಅದನ್ನ ಹಾಕ್ತಾ ಇದ್ವಿ. ಹಾಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ವಾಟರ್ ಮೆಲನ್ನು. ಇನ್ನ ಮಕ್ಳಿಗೆ ಬ್ರೆಡ್ ಮೇಲೆ ನಾನು ಇಲ್ಲಿ ಏನ್ ಚಾಕ್ಲೇಟ್ ಸಿರಪ್ ತಗೊಂಡ್ ಬಂದಿದ್ದೆ ಅದನ್ನ ಬ್ರೆಡ್‌ಗೆ ಹಾಕೊಟ್ಟಿದೀನಿ. ಹಾಗೆ ಜಾಮ್ ಕೂಡ ತಗೊಂಡ್ ಬಂದಿದ್ದೆ. ಒಂದೇ ಇದೊಂದು ಚಿಕ್ಕದು, ಜಾಸ್ತಿ ಇದ್ರೆ ಖಾಲಿ ಮಾಡ್ಬಿಡ್ತಾರೆ, ಬರೀ ಅದೇ ತಿಂತಾರೆ ಅಂತೇಳಿ ಒಂದೇ ಒಂದ್ ಸಣ್ಣ ಬಾಕ್ಸ್‌ನ ತಗೊಂಡ್ ಬಂದಿದ್ದೆ ಜಾಮ್‌ದು. ಅದನ್ನು ಕೂಡ ಹಾಕಿ ಎಲ್ರು ಕೂಡ ವಾಟರ್ ಮೆಲನ್‌ನ ತಿಂತಾ ಇದೀವಿ. ಇನ್ನ ನೀವಿಲ್ಲಿ ನನ್ ಮಕ್ಳನ್ನ ನೋಡ್ಬೋದು, ಎಲ್ರು ಕೂಡ ವಾಟರ್ ಮೆಲನ್ ತಿಂತಾ ಇದಾರೆ. ನಾವು ಕೂಡ ತಿಂತಾ ಇದೀವಿ. ನನ್ ಮಗನ್ಗೆ ಮುಡಿ ಕೊಡ್ಸೋ ಕಾರ್ಯಕ್ರಮ ಕೂಡ ಇದೆ. ಸೊ ಅದನ್ನು ಕೂಡ ನಾವು ಲೆಕ್ಕ ಹಾಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ವಿಕ್ರಮನ್ ಕೂದ್ಲು ಎಷ್ಟ್ರ ಮಟ್ಟಿಗೆ ಬೆಳ್ದಿದೆ ಅಂದ್ರೆ, ಅವ್ನು ಹೇರ್ ಹೇಗಿದೆ ಗೊತ್ತಾ? ಎಷ್ಟು ಸಾಫ್ಟ್ ಇದೆ, ಎಷ್ಟು ಸಿಲ್ಕಿ ಹೇರ್ ಅಂತ ಅಂದ್ರೆ, ಪಾಪ ಅವ್ನ ನೋಡೋದಕ್ಕೆ ನಮ್ಗೆ ಎಷ್ಟು ನಗು ಬರ್ತಿದೆ, ಹಾಗೆ ಬೇಜಾರ್ ಕೂಡ ಆಗ್ತಿದೆ. ನನ್ ಮಗ ಏನಂದ್ರೆ ನೋಡ್ಬೇಕು, ಯಾರನ್ನಾರು ನೋಡ್ಬೇಕಾದ್ರೆ ಕತ್ತು ಮೇಲ್ ಎತ್ಕೊಂಡ್ ನೋಡ್ಬೇಕಾಗುತ್ತೆ. ಅವ್ನ ನೋಡೋ ರೀತಿ ನೋಡಿದ್ರೆ ನಮಗ್ ಬೇಜಾರ್ ಕೂಡ ಆಗುತ್ತೆ, ಹಾಗೆ ನಗು ಕೂಡ ಬರುತ್ತೆ. ಎಷ್ಟೊಂದೆಲ್ಲ ಕಮೆಂಟ್ ಮಾಡ್ತಾ ಇರ್ತೀವಿ ಅವ್ನ ನೋಡ್ಬಿಟ್ಟು, ನೀವೊಂದ್ಸತಿ ನೋಡಿ ಅವ್ನ ಹೇಗ್ ಕಾಣಿಸ್ತಿದ್ದಾನೆ ಅಂತ. ಪಾಪ ಆ ಕೂದ್ಲು ಒಳಗಡೆಯಿಂದ ನೋಡ್ತಿದೆ ಮಗು ಪ್ರಪಂಚನ. ನಮ್ಗೆ ತುಂಬಾನೇ ನೀವ್ ಯಾರು ಏನೋ ಅಂದ್ಕೋಬೇಡಿ, ನಮ್ಗೆ ತುಂಬಾನೇ ಖುಷಿ ಆ ತರ ನೋಡೋದು. ಒಂಥರ ನಮ್ಗೆ ಖುಷಿ ಕೂಡ ಕೊಡುತ್ತೆ. ಹಾಗೆ ಅದನ್ನ ರೇಗಿಸ್ತಿರ್ತೀವಿ ಕೂಡ ಮನೆಯಲ್ಲಿ. ಹಾಗೆ ಅದ್ ನೋಡಿ ನಮ್ಗೆ ಮನ್ಸು ಕೂಡ ತುಂಬಾ ಆಳವಾದ ನೋವು ಕೂಡ ಆಗುತ್ತೆ, ಮಗು ನಿಂಗೆ ಬಿಟ್ಟಿದೀವಲ್ಲ ಅಂತ. ಇನ್ನ ಇಲ್ಲಿರೋ ನಾಯಿಗೆ ಇಡ್ಲಿನೂ ಕೂಡ ಹಾಕಿ ನಾವೇನೇನಲ್ಲಿ ಪಾರ್ಸೆಲ್ ಎತ್ಕೊಂಡಿದ್ವಿ ಅದನ್ನೆಲ್ಲಾನು ಕೂಡ ತುಂಬ್ಕೊಂಡು ನಾವು ಹೊರಟ್ವಿ. ಆ ನಾವು ಇಲ್ಲಿ ಆಲ್ಮೋಸ್ಟ್ ಇದು ಯಾವ್ದೋ ಚಿತ್ರದುರ್ಗ ಅನ್ಸುತ್ತೆ. ಹೌದು, ಚಿತ್ರದುರ್ಗ. ಇನ್ನ ಇಲ್ಲೆಲ್ಲಾ ಏನು ಫ್ಯಾನ್ಸ್ ಗಳಿದೆಯಲ್ಲ, ಅದನ್ನೆಲ್ಲ ನೋಡಿ ನನ್ ಮಕ್ಳು ನೋಡಿ ತುಂಬಾನೇ ಹ್ಯಾಪಿಯಾಗಿ ಖುಷಿ ಪಡ್ತಾ ಇದ್ರು. ತುಂಬಾ ಚೆನ್ನಾಗಿ ಕಾರ್ನಲ್ಲಿ ಏನೇನೋ ಒಟ ಅಂತೆಲ್ಲ ಮಾತಾಡಿದ್ವಿ. ಬಟ್ ಏನಪ್ಪಾ ಅಂದ್ರೆ, ಕಾರ್ನಲ್ಲಿ ಹಾಗೆ ಸಾಂಗ್ ಕೂಡ ಹಾಕಿದ್ವಿ, ಅಂತ್ಯಾಕ್ಷರಿ ಕೂಡ ನಾವು ಆಡ್ಕೊಂತಿದ್ವಿ. ಹಾಗೆ ಸಾಂಗ್ ಬೇರೆ ಪ್ಲೇ ಆಗ್ತಾ ಇತ್ತು. ಅದು ಬಂದು ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂತ ಹೇಳಿ ನಾನು ವಾಯ್ಸ್‌ನ ಇಲ್ಲಿ ಕೊಡ್ಲಿಲ್ಲ. ಅಂದ್ರೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಅದನ್ನ ಮ್ಯೂಟ್ ಮಾಡ್ಬಿಟ್ಟು. ನಾವಿನ್ನ ಇಲ್ಲಿ ಚಿತ್ರದುರ್ಗ ಹಾಗೆ ದಾವಣಗೆರೆ ಮೇಲೆ ಹೊರಟ್ವಿ. ನಾವು ಆಲ್ಮೋಸ್ಟ್ ಹೋಗ್ಬೇಕಾಗಿರೋ ಪ್ಲೇಸ್ ಏನಪ್ಪಾ ಅಂದ್ರೆ, ಇವಾಗ ನಾವು ಮುಂದೆ ಹೋಗ್ತಾ ಇರೋದು, ನನ್ ಮಗ ತುಂಬಾನೇ ಆಸೆ ಪಡ್ತಾ ಇದ್ದ ಬೀಚ್‌ಗೆ ಹೋಗ್ಬೇಕು ಅಂತ ಹೇಳಿ. ವಿಕ್ರಮ್ ಯಾವತ್ತೂ ಬೀಚ್‌ಗೆ ಹೋಗಿಲ್ಲ. ಅಂಡ್ ಸಾಹಿತ ಒಂದೇ ಒಂದ್ ಟೈಮ್ ಹೋಗಿದ್ದಾನೆ. ಫಸ್ಟ್ ಟೈಮ್ ವಿಕ್ರಮ ಹೋಗ್ತಾ ಇರೋದು. ಸಾಹಿತ ಬಂದು ಇದೇ ಸೆಕೆಂಡ್ ಟೈಮ್. ಇನ್ನ ನನ್ನ ಅಕ್ಕನ ಮಗ ಕೂಡ ಯಾವಾಗೂನು ಅವನು ಬೀಚ್‌ಗೆ ಈ ತರ ಟ್ರಿಪ್‌ಗೆ ಎಲ್ಲೂ ಹೋಗಿಲ್ಲ. ಹಾಗಾಗಿ ಅವನನ್ನು ಕೂಡ ಕರ್ಕೊಂಡು ಚೆನ್ನಾಗಿರುತ್ತೆ, ಎಂಜಾಯ್ ಮಾಡೋಣ ಅಂತ ಹೇಳಿ ಹೊರಟ್ವಿ. ನಾವು ಹೋಗ್ತಾ ದಾರಿನಲ್ಲಿ ನೈಟ್ ಆಗಿತ್ತು. ನೈಟ್‌ಗೆ ನಾವು ಊಟಕ್ಕೆ ಸುಮಾರು 11 ಗಂಟೆ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಎಷ್ಟೊತ್ತಾಯ್ತು, ಎಲ್ಲೂ ಊಟನೇ ತಿನ್ಲಿಲ್ಲ ಅಂತ ಹೇಳಿ ತುಂಬಾ ಒಂಥರ ಘಾಟ್ ಸೆಕ್ಷನ್ ತರ ಇತ್ತು ಅಲ್ಲೆಲ್ಲ ಬಂದಿದ್ ಕಡೆ. ಎಲ್ಲೋ ಬರ್ತಾ ಟೀ ಕುಡ್ಕೊಂಡ್ ಬಂದಿದ್ವಿ. ಇನ್ನ ಇಲ್ಲೆಲ್ಲೋ ಒಂದ್ ಕಡೆ ಒಂದು ಹೋಟೆಲ್ ಓಪನ್ ಇತ್ತು, ಅಲ್ಲಿ ನಾವು
ಏನು ಫ್ರೈಡ್ ರೈಸ್ನ ತಿನ್ಕೊಂಡು ಬಂದು ಒಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ವಿ. ಮಾರನೇ ಬೆಳಗ್ಗೆ ನಾನು ಈ ವಿಡಿಯೋನ ನೋಡ್ತಾ ಇದ್ದೀನಿ. ನೇಚರ್ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ. ಮಳೆ ಕೂಡ ಬಂದೋಗ್ಬಿಟ್ಟಿತ್ತು. ಹಾಗೆ ನಮ್ ಕಾರ್ ಕೂಡ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಇಲ್ಲಿ ಇರೋಂಥ ಕೆಮ್ಮಣ್ಣು ಫುಲ್ಲು ಕಾರ್ ಟೈರ್ ಎಲ್ಲ ಮೆತ್ಕೊಂಡ್ಬಿಟ್ಟಿತ್ತು ಅಂತಾನೆ ಹೇಳ್ಬೋದು. ಅಷ್ಟು ಗಲೀಜಾಯ್ತು. ಇನ್ನ ವೆದರ್ ಅಂತೂ ಎಷ್ಟು ಸೂಪರ್ ಆಗಿದೆ ಅಂದ್ರೆ ತಣ್ಣಗಿತ್ತು, ತುಂಬಾ ಚೆನ್ನಾಗಿತ್ತು. ನನ್ಗೆ ಇದನ್ನ ನೋಡ್ಲಿಕ್ಕೆ ಎರಡ್ ಕಣ್ ಸಾಲದು ಅನ್ನಿಸ್ತು. ಪ್ರಕೃತಿನ ಮಧ್ಯದಲ್ಲಿ ಇರೋದು ಅಂದ್ರೆ ಒಂದು ಆನಂದ ಅಂತ ಹೇಳ್ಬೋದು. ಹಾಗೆ ಅದು ಮನ್ಸಿಗೆ ಎಷ್ಟು ಸಂತೋಷನ ಕೊಡುತ್ತೆ ಅಂದ್ರೆ ಅಷ್ಟು ಸಂತೋಷನ ಕೊಡುತ್ತೆ. ಇನ್ನ ನಾವು ಬೆಳಗ್ಗೆ ಆಯ್ತು, ಎಲ್ರು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ನಾವು ಹೋಗೋಣ ಬೀಚ್ ಹತ್ರ ಅಂತೇಳಿ ಹೊರಟ್ವಿ. ಗೋಕರ್ಣನಾಥೇಶ್ವರ ಟೆಂಪಲ್ ಕೂಡ ನೋಡೋಣ ಅಂತ ಹೇಳಿ ಸಾರಿ ಗೋಕರ್ಣ ಟೆಂಪಲ್ ಕೂಡ ಹೋಗೋದಿತ್ತಲ್ವಾ, ಹಾಗಾಗಿ ಹೋಗೋಣ ಅಂತೇಳಿ ನಾವೆಲ್ಲರೂ ಕೂಡ ಇಲ್ಲಿಂದ ಬಿಡ್ತಾ ಇದೀವಿ. ಕಾರ್ಗೆ CNG ಕೂಡ ಖಾಲಿ ಆಗಿತ್ತು. ಹಾಗೆ CNG ನ ತುಂಬಿಸ್ಕೊಂಡು ಸುಮಾರು ಕಡೆ ಹುಡ್ಕೋದ್ವಿ CNG ನ ಹಾಕ್ಸೋದಕ್ಕೆ. ಅಲ್ಲಿ ಬೇರೆ ಕಡೆ ಎಲ್ಲೂ ಸಿಗ್ಲಿಲ್ಲ. ಮತ್ತೆ ಇಲ್ಲಿ ನಾವು ಟೆಂಪಲ್ಗೆ ಹೋಗ್ತಾ ದಾರಿನಲ್ಲಿ ಸದ್ಯ ಸಿಕ್ತಲ್ಲಪ್ಪ ಅಂತ ಹೇಳಿ ಹಾಕಿಸ್ಕೊಂಡು ಬಂದ್ವಿ. ನೀವ್ ಇದ್ ನೋಡ್ತಾ ಇರ್ಬೋದು, ಇದು ಮುಟ್ಟೋದ್ರೆ ಮುನಿ ಗಿಡ. ಅದು ನನ್ಗೆ ತುಂಬಾನೇ ಇಷ್ಟ. ಅದನ್ನ ಟಚ್ ಮಾಡ್ಲಿಲ್ಲ ನಂಗೆ ಮನ್ಸು ಒಪ್ಪೋದೇ ಇಲ್ಲ. ನಂಗೆ ಚಿಕ್ಕವಳಿಂದ ಅದು ತುಂಬಾ ಖುಷಿ ಕೊಡುತ್ತೆ. ನಾನು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಕೂಡ ಅದನ್ನ ಮುಟ್ಬಿಟ್ಟೆನ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು. ಬರ್ತಾ ಬ್ರೇಕ್ಫಾಸ್ಟ್ಗೆ ನಾವಿಲ್ಲಿ ಮಂಗ್ಳೂರ್ ಬಂದು ತಿಂದ್ವಿ. ಮಕ್ಕಳು ಕೂಡ ಎಲ್ರು ತಿಂಡಿನ ತಿನ್ಕೊಂಡು. ವಿಕ್ರಮ್ಗೆ ಮತ್ತೆ ಸಾಹಿತ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಲ್ಲ ಕಿತ್ತಾಡ್ಕೊಂಡು ತಿಂತಾ ಇದ್ದಾರೆ. ಒಂದಾದ್ಮೇಲೆ ಒಂದೊಂದು ತಗೊಂಡು ತಿನ್ಕೊಂಡು ಬಂದ್ವಿ. ನೋಡು ಇನ್ನು ಬೀಚ್ ಹತ್ರಕ್ಕೆ ಬಂದ್ವಿ. ನಾವು ಸ್ಟಾರ್ಟಿಂಗ್ ಬೀಚ್ ಹತ್ರಕ್ಕೆ ಹೋಗ್ಬಿಟ್ವಿ. ಮಕ್ಕಳು ಕೇಳ್ತಾನೆ ಇಲ್ಲ. ಫಸ್ಟ್ ಟೆಂಪಲ್ಗೆ ಹೋಗಿ ಬರೋಣ ಅಂದ್ರೆ ಎಷ್ಟು ಹಠ ಮಾಡ್ತಿದಾರೆ ಅಂದ್ರೆ ಬೀಚ್ ಹತ್ರ ಹೋಗ್ಬೇಕು ಅಂದ್ರೆ ಟೆಂಪಲ್ಗೆ ಹೋಗೋದನ್ನ ಸ್ಟಾಪ್ ಮಾಡಿ ನಾವು ಬೀಚ್ ಹತ್ರ ಬಂದ್ವಿ. ಎಷ್ಟು ಖುಷಿ ಪಡ್ತಿದ್ದಾನೆ ಅಂದ್ರೆ ಸಾಹಿತ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟ. ಅಂಡ್ ವಿಕ್ರಮ್ ಕೂಡ ಅಷ್ಟೇ. ವಿಕ್ರಮ್ಗೆ ಇಷ್ಟು ಸಂತೋಷ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದು ಅಷ್ಟು ಹ್ಯಾಪಿ ಆಗಿತ್ತು. ಆ ಒಂದು ಏನು ಸಮುದ್ರದ ಅಲೆ ಬಂದು ಕಾಲತ್ತ ತಗ್ಲಿತ್ತು ಅಂದ್ರೆ ಸಾಕು, ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು.
ದಿನ ಬೀಚಲ್ಲಿ ಇಳ್ದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ಗಂತೂ ನೀರ್ನಲ್ಲಿ ಇಳಿಯೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಆದ್ರೂ ಎಷ್ಟು ಜೋಪಾನವಾಗಿದ್ರೂನು ಸಾಕಾಗೋದಿಲ್ಲ. ಅದ್ರಲ್ಲಿ ಸಮುದ್ರ ಅಂತ ಬಂದ್ರೆ ದೊಡ್ಡ ದೊಡ್ಡದು ಅಲೆಗಳು ಬರ್ತಾ ಇರುತ್ತೆ. ಆ ಟೈಮ್ನಲ್ಲಿ ನಾವು ತುಂಬಾನೇ ಹುಷಾರಾಗಿರ್ಬೇಕಾಗತ್ತೆ. ಇನ್ನ ವಿಕ್ರಮ್ ಅಂತೂ ಎಷ್ಟು ಸಂತೋಷ ಪಡ್ತಪ್ಪ ಅಂದ್ರೆ ನನ್ಗೆ ಅವ್ನ್ ಖುಷಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನ್ಗೆ. ಅವ್ನ್ಗೆ ಫಸ್ಟ್ ಟೈಮ್ ಅದು ಬೀಚ್ನಲ್ಲಿ ಬಂದಿದ್ದವನು. ಹಾಗೆ ಅದೇನು ಸಮುದ್ರದ ಅಲೆಗಳು ಬಂದು ಅವ್ನ್ ಕಾಲತ್ರ ತಗ್ಲತಿತ್ತ ಅಂದ್ರೆ ಸಾಕು ಎಷ್ಟು ಖುಷಿ ಪಡ್ತಾ ಇದ್ದ ಅಂದ್ರೆ ಆ, ಏನು ಮಕ್ಳ ಸಂತೋಷಕ್ಕೆ ಪಾರನೇ ಇಲ್ಲ. ಇಷ್ಟು ಎಂಜಾಯ್ ಮಾಡ್ತಿದ್ಯಲ್ಲ ಮಗು, ಎಷ್ಟು ಖುಷಿಯಿಂದ ಇದೆ. ಇನ್ನ ನಾವು ಸಿಟಿನಲ್ಲೇ ಇದ್ದು ಎಲ್ಲೋ ಒಂದು ಪಾರ್ಕ್ ಹತ್ರನೋ ಯಾವಾಗ್ಲೋ ಏನೊಂದ್ ಕರ್ಕೊಂಡ್ ಹೋಗ್ತಿವಿ. ಆದ್ರೆ ಈ ರೀತಿ ಹೊರಗಡೆ ಬಂದಾಗ ಇವ್ರು ಇಷ್ಟೊಂದೆಲ್ಲ ಎಂಜಾಯ್ ಮಾಡೋದ್ ನೋಡ್ಬಿಟ್ಟು ಇಲ್ಲಿರೋರೆಲ್ಲ ಎಷ್ಟು ಪುಣ್ಯವಂತರಪ್ಪ ಪ್ರಕೃತಿ ನಡುವೆ ಇರೋರೆಲ್ಲ ಅಂತ ಅನ್ಸುತ್ತೆ, ಫೀಲ್ ಆಗುತ್ತೆ. ಮಕ್ಳು ಮರಿ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಅಲ್ವಾ ಪುಟ್ಟ ಮಕ್ಳೆಲ್ಲ. ನಮ್ಮ ಮಕ್ಳಂತೂ ಸಿಕ್ಕಾಪಟ್ಟೆನೆ ಖುಷಿ ಪಟ್ರು ಅಂತ ಹೇಳ್ಬೋದು. ನಾವು ಕೂಡ ಅಷ್ಟೇನೆ ಸಂತೋಷ ಪಟ್ವಿ. ನನ್ಗೆ ಹೆಚ್ಚಾಗಿ ಖುಷಿ ಆಗಿದೆ ಅಂದ್ರೆ ನನ್ಗೆ ವಿಕ್ರಮ್ ಮತ್ತೆ ಸಾಹಿತ್ಯ ಆಡಿದ್ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿತ್ತು. ಇನ್ನ ಬೀಚಲ್ಲಂತೂ ನಾವು ಸಿಕ್ಕಾಪಟ್ಟೆ ಸ್ವಿಮ್ ಮಾಡಿದ್ವಿ ಅಂತಾನೆ ಹೇಳ್ಬೋದು. ಇನ್ನ ಮಕ್ಳು ಬೀಚ್ ಸೆಟ್ ಎಲ್ಲ ತಗೊಂಡು ಆಟ ಆಡ್ತಾ ಇದ್ರು. ಅವ್ರ ಬೀಚ್ ಸೆಟ್ ನ ಬಂದಿದ್ದಂತವ್ರು ಬೇರೆಯವ್ರು ಕೂಡ ಅದನ್ನ ಇಟ್ಕೊಂಡು ವಿಡಿಯೋಗೋಸ್ಕರ ಇಟ್ಕೊಂಡು ಅವ್ರು ಕೂಡ ಒಂದಷ್ಟು ವಿಡಿಯೋ ಫೋಟೋಸ್ ಇಟ್ಕೊಂಡು ಆಟ ಆಡ್ಕೊಂಡು ಹೋದ್ರು ಅಂತಾನೆ ಹೇಳ್ಬೋದು. ಇನ್ನ ನಾವು ಕೂಡ ಸಿಕ್ಕಾಪಟ್ಟೆ ಆಟ ಆಡಿದ್ವಿ. ನನ್ಗಂತೂ ಈ ಮರಳಲ್ಲಿ ಮರಳು ಗೂಡು ಕಟ್ಟೋದು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ನನ್ಗೆ. ಬಟ್ ನಾನು ಸ್ವಲ್ಪ ಹೊತ್ತು ಮಾಡಿದೆ, ಬಟ್ ನಾನು ವಿಡಿಯೋ ಮಾಡ್ತಾನೋ ಇವಾಗ ಗೊತ್ತಿಲ್ಲ. ಅಂಡ್ ಮಕ್ಳಿಗೆ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿರುತ್ತೆ ಈ ಮರಳುಗಳು. ಮುಂಚೆ ಎಲ್ಲ ನಾವು ಅಂದ್ರೆ ಮನೆ ಹತ್ರ ಮಳೆ ಬಂದಾಗ, ಊರ್ನಲ್ಲೆಲ್ಲ ಇದ್ದಾಗ ಮಳೆ ಬಂದಾಗ ಮಣ್ಣು ಎಲ್ಲಿರುತ್ತೆ ಅಲ್ಲೆಲ್ಲ ಹೋಗಿ ಕುತ್ಕೊಂಡು ಕಾಲ್ ಮೇಲೆ ಮಣ್ಣು ಹಾಕೊಂಡು ಗೂಡು ಕಟ್ತಾ ಇದ್ವಿ, ಮನೆ ಮಾಡ್ತಾ ಇದ್ವಿ. ಅದೆಲ್ಲ ಎಷ್ಟು ಸೂಪರ್ ಆಗಿರ್ತಾ ಇತ್ತು. ನನ್ಗೆ ಈ ರೀತಿದೆಲ್ಲ ತುಂಬಾನೇ ನೆನಪಿದೆ. ನೀವು ಈ ರೀತಿ ಮಾಡ್ತಿದ್ರಾ? ಯಾರಾದ್ರೂ ಇದ್ರೆ ಆ ತರ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನನ್ಗೆ. ಅಂಡ್ ನೀವು ನೋಡ್ತಿರ್ಬೋದು ನಮ್ಮ ಮಕ್ಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಒಂದು ಎಂಟರ್ಟೈನ್ಮೆಂಟ್ ಈ ರೀತಿ ಒಂದು ಎಂಜಾಯ್ಮೆಂಟ್ ನಮ್ಗೆ ಸಿಟಿನಲ್ಲಿ ಎಲ್ಲಿ ಸಿಗುತ್ತೆ ಹೇಳಿ ಅಲ್ವಾ. ಅದಕ್ಕೇನೆ ರಜಾ ಇದ್ದಾಗ ಯಾವಾಗ್ಲಾದ್ರೂ ಈ ತರ ಒಂದು ವೆಕೇಶನ್ಗೆ ಹೋಗ್ಬೇಕು. ಮಕ್ಳನ್ನ ಕರ್ಕೊಂಡೋದ್ರೆ ಅವರು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ. ನಮಗೂ ಕೂಡ ಮೈಂಡ್ ಫ್ರೆಶ್ ಆಗಿರುತ್ತೆ. ಅಂಡ್ ನಮ್ಗೆ ಏನು ಕೆಲಸ ಮಾಡಿ ಸಾಕಾಗಿರ್ತೋ ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ಟೈರ್ಡ್ನೆಸ್ ಇರುತ್ತೆ, ಅದು ಮನಸ್ಸು ತುಂಬಾನೇ ಹಗುರವಾಗ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ದೇಹ ಕೂಡ ಹಗುರವಾಗ ಆಗ್ಬಿಡುತ್ತೆ. ಮಕ್ಳ ಜೊತೆ ನಾವು ಕಾಲ ಕಳಿತೀವಲ್ವಾ, ಮಕ್ಳ ಖುಷಿನ ನೋಡ್ಕೊಂಡು ನಾವು ಖುಷಿ ಪಡ್ತೀವಿ. ಮಕ್ಕಳು ಆಟ ಪಟ್ಟನ್ನ ನೋಡ್ಕೊಂಡು ನಾವ್ ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ. ಮಕ್ಳು ಇಷ್ಟೊಂದು ಖುಷಿ ಪಟ್ರು ಅನ್ನೋದಕ್ಕೆ ನಮ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಅಲ್ಲಿ ಕರ್ಕೊಂಡು ಹೋಗಿದ್ದಕ್ಕೆ. ನಮ್ಗೆ ನನ್ನ ಹಸ್ಬೆಂಡ್ ಅಂತೂ ತುಂಬಾನೇ ಖುಷಿ ಪಡ್ತಾ ಇದ್ರು. ಏನಪ್ಪಾ ಅಂದ್ರೆ ನಾನು ಇಲ್ಲಿ ಕರ್ಕೊಂಡ್ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಮಕ್ಳು ಎಷ್ಟು ಖುಷಿ ಪಟ್ರು ಅಂತ ಹೇಳಿ ಅಷ್ಟು ಹ್ಯಾಪಿ ಆಗಿದ್ವಿ. ಇನ್ನ ಬೋಟಿಂಗ್ ಎಲ್ಲ ಹೋಗ್ಬೇಕು ಅಂತ ಅನ್ನಿಸ್ತು. ಎಲ್ರು ಕೂಡ ಬೋಟಿಂಗ್ ಹೋಗೋಣ ಅಂತ ಹೇಳಿ ಹೊರಟ್ವಿ. ಒಬ್ರಿಗೆ ಇಲ್ಲಿ ಒಂದು 300 ಏನೋ ತಗೊಂಡ್ರು. ಎಲ್ರಿಗೂ ಸೇರಿಸಿ ಅಷ್ಟೇ ಒಂದು 4 ಜನ ಅಲ್ವಾ, ನಾವು 4 ಜನದಿಂದ ಸೇರಿಸಿ 1200 ಏನೋ ಕೊಟ್ವಿ. ಅಂಡ್ ಮಕ್ಳಿಗೆ ಏನು ಪುಟ್ಟ ಮಕ್ಳಿಗೆ ಚಾರ್ಜಸ್ ಮಾಡಲಿಲ್ಲ. ಇಷ್ಟು ಈ ಕಡಲ್ ತೀರದಲ್ಲಿ ಕಡಲ್ ನಡುವೆ ನಾವು ಹೋಗ್ತೀವಲ್ವಾ, ಅದು ಎಷ್ಟು ಚೆನ್ನಾಗಿರುತ್ತೆ. ನಾನು ಸುಮಾರು ಸಲ ಹೋಗಿದ್ದೀನಿ. ಆಲ್ಮೋಸ್ಟ್ ನಾನು ಬೀಚ್ ಅಂತ ಹೋಗಿದ್ದಾಗ ಒಂದು 3-4 ಟೈಮ್ಸ್ ಎಲ್ಲ ಬೀಚ್ಗೆ ಹೋಗಿದ್ದೀನಿ. ಅಂಡ್ ಈ ರೀತಿ ಬೋಟಿಂಗ್ ಹೋಗಿರೋದು ಇದು ನಾನು 3ನೇ ಸರ್ತಿ ಅನ್ಕೋತೀನಿ. ನಾನು ತುಂಬಾನೇ ಎಂಜಾಯ್ ಮಾಡಿದ್ದೀನಿ. ಬಟ್ ಮಕ್ಳ ಖುಷಿ ಮುಂದೆ ನನ್ನ ಖುಷಿ ಏನು ಲೆಕ್ಕಕ್ಕೆ ಬರಲಿಲ್ಲ ಅಂತ ಅನ್ನಿಸ್ತು. ಏಕೆಂದ್ರೆ ಮಕ್ಳು ಖುಷಿ ಪಡೋದನ್ನ ನೋಡಿ ಪೇರೆಂಟ್ಸ್ ಇಷ್ಟೊಂದೆಲ್ಲ ಹ್ಯಾಪಿ ಆಗಿರ್ತಾರೆ ಅಂತ ನಮ್ಗೆ ಎಷ್ಟು ಫೀಲ್ ಆಯ್ತು ಗೊತ್ತಾ. ಇದೇ ಮೊದಲನೇ ಸಲ ಜಾಸ್ತಿ ಫೀಲ್ ಆಗಿದ್ದು. ಅಷ್ಟು ಚೆನ್ನಾಗಿತ್ತು.
ಸಾಹಿತ್ ಇನ್ನು ನಾವು ಬೀಚಲ್ಲಿ ಸುಮಾರು ಮಧ್ಯಾಹ್ನ 3-4 ಗಂಟೆವರೆಗೂ ಅಲ್ಲೇ ಗೋಕರ್ಣ ಬೀಚಲ್ಲೇ ಕಾಲ ಕಳೆದ್ವಿ. ಅದಾದ್ಮೇಲೆ ನಾವು ಟೆಂಪಲ್ನ ವಿಸಿಟ್ ಮಾಡಿ ದರ್ಶನ ಮಾಡ್ಕೊಂಡು, ಹಾಗೆ ಅಲ್ಲಿ ಸ್ವಲ್ಪ ಸ್ಪೈಸಸ್ ಎಲ್ಲ ತಗೊಳ್ಳೋದಿತ್ತು, ತಗೊಂಡು ಅದಾದ್ಮೇಲೆ ನಾವು ಮತ್ತೆ ರಿಟರ್ನ್ ನಾವೆಲ್ಲಿ ಉಳ್ಕೊಂಡಿದ್ವೋ ಅದೇ ಹೋಟ್ಲಿಗೆ ಬಂದ್ವಿ. ನೆಕ್ಸ್ಟ್ ನಾವು ಮುಂದೆ ಯಾವ ಪ್ಲೇಸ್ಗೆ ಹೋಗ್ತಿದೀವಿ ಅಂತ ಹೇಳಿ ಅದು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾಳೆ ಲಾಗಲ್ಲಿ ಮತ್ತೆ ನಿಮ್ ಜೊತೆ ನಾನು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ, ಬೈ ಬೈ, ಲವ್ ಯು ಆಲ್, ಟೇಕ್ ಕೇರ್.